ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ ನಮ್ಮ ರಾಮನಗರ ಊರಬ್ಬ. ಸೊ ಹೋಗಬಾರ್ದು ಅಂತ ತುಂಬ ಕನ್ಫ್ಯೂಷನ್ ಇದ್ವಿ. ಹೋಗಬಾರ್ದು ಅಂತಲೇ ಫಿಕ್ಸ್ ಆಗಿದ್ದಿದ್ದು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹೋಗೋಣ ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ನಮ್ಮ ಹಸ್ಬೆಂಡ್ ಹೋಗ್ತಾಯಿದ್ದೀವಿ. ವರ್ಷ ಆದಷ್ಟು ಹೋಗ್ತೀವಿ, ಮಿಸ್ ಮಾಡಲ್ಲ. ಬಟ್ ನಾನು ಮದುವೆ ಆದಾಗಿಂದ ಒಂದು 2 ಸಲ ಮಿಸ್ ಆಗಿಬಿಟ್ಟಿದೆ. ಈ ಸಲ ನಾಗಲಕ್ಷ್ಮಿ ಮಕ್ಕಳು ಯಾರೂ ಬರ್ತಾಯಿಲ್ಲ, ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗ್ತಾಯಿದ್ದೀವಿ. ಸೊ ಹೇಗಿರುತ್ತೆ ಏನು ನಮ್ಮ ಊರ ಹಬ್ಬದ ವ್ಲಾಗ್ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯಜಮಾನ್ರು ಮೀಶೋಯಿಂದ ಒಂದು ಶರ್ಟನ್ನು ಬುಕ್ ಮಾಡಿದ್ದಾರೆ. ಅವರು ಅವರ ದೋಸ್ತ್ ಅಂಗಡಿಯಲ್ಲಿ ಬಿಟ್ಟು ಬೇರೆ ಇನ್ಯಾವ ಅಂಗಡಿಲೂ ಒಪ್ಪಲ್ಲ. ಎಲ್ಲೇ ಕರ್ಕೊಂಡೋದ್ರು ಒಪ್ಪಲ್ಲ. ನೋಡೋಕೆ ತುಂಬ ದೊಡ್ಡದಾಗಿ ಅನ್ನಿಸ್ತಾ ಇಲ್ವಾ? ಹೇಯ್, ನಿನ್ಗಿನ ದೊಡ್ಡದಾಗಿದೆ. ಸೊ ಒಂದ್ಸಲಿ ತೊಗೊಂಡು ಮತ್ತೆ ರಿಟರ್ನ್ ಮಾಡಿಬಿಟ್ರು. ಇವಾಗ ಮತ್ತೆ ತೊಗೊಂಡಿದ್ದಾರೆ. ನಾನು ಫೈನಲಿ ಡ್ರೆಸ್ನ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಳ್ಬೇಕು. ನೋಡ್ಬೇಕು ಇವರು ಏನು ಮಾಡ್ತಾರೋ. ಓಕೆ ಅಂತ ನೀನು ಅಷ್ಟು ಬೇಗ ಹೇಳಲ್ಲ ಬಿಡು. ನಿನಗಿನ್ನೂ ಒಂದ್ಸಲಿ ಹಾಕ್ಕೊಂಡು ವಾಶ್ ಮಾಡಿದ್ಮೇಲೆ ನಿನಗೆ ಸಮಾಧಾನ ಆಗೋದು. ಅಲ್ಲಿವರೆಗೂ ನಿನಗೆ ಸಮಾಧಾನ ಆಗಲ್ಲ. ನೀನು ಆ ಥರ ಮನುಷ್ಯ. ಬಟ್ ನಾನು ಹಂಗಲ್ಲ. ಅದು ಇಷ್ಟ ಆಗಿಲ್ಲ ಅಂದ್ರೂ ಅದನ್ನ ಇಷ್ಟ ಆಗೋ ಥರ ಪ್ರೀತಿ ಮಾಡಿ ಹಾಕೋತೀನಿ. ಬಟ್ ಇವ್ರು ಹಂಗೆ ಮಾಡಲ್ಲ. ಬೇಡ ಅಂತು ಹೋಗಲ್ವಾ? ಮೂಸಿ ಬೇರೆ ನೋಡ್ತಾ ಇದೀಯಲ್ಲ. ಏನೇನೋ ಹುಡುಕ್ತಾರಪ್ಪ, ನನಗೆಲ್ಲ ಹುಡುಕಲ್ಲ. ಯಾವ್ದೋ ಒಂದು ಅದು ನಿಜನೇ. ಕಾಸಿ ಕೊಟ್ಟಿನ ಕಜ್ಜಾಯ. ಸರಿ, ರೆಡಿ ಆಗಿಬಿಡು. ಬೇಗ ಬೇಗ ಬಾ, ಮೊದಲು ಊಟ ಮಾಡ್ಬಾ. ಎಲ್ಲ ಕಸ ಎಲ್ಲ ಎತ್ತಾಕ್ ನೀಟಾಗಿ. ನಾನು ಎಲ್ಲ ಒಂದು ಬಿಡ್ತೀನಿ, ಕ್ಲೀನ್ ಮಾಡಿದ್ದೀನಿ. ಊರು ಹೋಗ್ತಾ ಇದೀಯ, ನೀನು ಗಬ್ಬೆ ಬಿಸ್ಬೇಡ. ಇಲ್ಲ ಹಾಕೊಳ್ಳಂದ್ರೆ ಹಾಕೋಲ್ಲ, ಮಡ್ಚೆತ್ತಿಕ್ ಬಿಡಿ ಈಗಲೇ. ಏನು? ಸೊ ಇವಾಗ ಬೆಳಗ್ಗೆಯಿಂದನೂ ಹೋಗಬೇಕು ಬೇಡ ಅಂತ ಯೋಚನೆ ಮಾಡಿ ಕೊನೆಗೆ ಫೈನಲ್ ಡಿಸೈಡ್ ಮಾಡಿದ್ದೀವಿ ಹೋಗಬೇಕು ಅಂತ. ಅವರಿಲ್ಲ, ಅವರು ನೀನು ಹೆಂಗೆ ಹೇಳ್ತೀವಿ ಅವ್ರಿಗೆ ಹೋಗೋಣ ಅಂತ ಹೇಳಿದರು. ನಾನು ಹೋಗೋದು ಬೇಡ ಅಂತಾನೆ ಇದ್ದೆ. ಕೊನೆಗೆ ಇವಾಗ ಹೋಗೋಣ, ನಮ್ಮ ಊರಬ್ಬನ ಹೆಂಗೆ ಮಿಸ್ ಮಾಡ್ಕೊಳಕ್ಕಾಗುತ್ತೆ ಅಂದ್ಬಿಟ್ಟು ಓಕೆ ಡಿಸೈಡ್ ಮಾಡಿದ್ದೀವಿ. ಇವರು ಫೈನಲಿ ಮೀಶೋಲ್ಲಿ ತೊಗೊಂಡಿದ್ದು ಶರ್ಟ್ನ ಹಾಕ್ಕೊಂಡಿದ್ದಾರೆ. ನಾನು ಮನೇಲಿ ತೊಗೊಂಡೆ ಅಂತ ಹೇಳಿದ್ನಲ್ಲ, ಆ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತದೆ ನಿಜ. ಬಟ್ ನಾನು ಪ್ಯಾಂಟ್ ಯಾವ್ದು ಹಾಕೋದ್ರೆ ಇವ್ರು ಯಾವ್ದೋ ಬೇರೆ ಹಾಕೊಂಡಿದ್ದಾರೆ. ಇವರು ಅವ್ರಿಗೆ ಹೆಂಗ್ ಅನ್ಸುತ್ತೆ ಹಂಗೆ ಮಾಡೋದು. ನಾನು ಮಾತೆಲ್ಲ ಕೇಳಲ್ಲ. ನನ್ನ ಮಾತೆಲ್ಲ ಕೇಳಲ್ಲ. ಲೋಷನ್ ಹಾಕೋತಾ ಇದ್ದೀನಿ. ಇಲ್ಲಿಗೆ ರೂಮಿಗೆ ಹಾಕ್ಬೇಕು. ಹಾಕಿದ್ಯಾ ನೀನು ಬೀಗ? ಖರ್ಚೆ ಬಿಟ್ಕೊಂಡ 2:30 ಹೋಗೋಣ ಅಂತ ಅನ್ಕೊಂಡ್ವಿ. 2:30 ಹಾಗೆ ಹೋಯ್ತು. 3 ಗಂಟೆ ಆಲ್ರೆಡಿ ಇವಾಗ. ಫಿನಿಶ್ ಬಂದೆ. ಇನ್ನೇನಿಲ್ಲ ಅಮ್ಮ, ನೆನ್ಪಿಕೋ. ಈ ಸುಮ್ಮನೆ ಕಟ್ಕೊಳಕ್ಕೆ ಫೇಸ್ನೆಲ್ಲ, ಅದು ಬಿಟ್ಟು ಬೇರೆ ಏನೇನಿಲ್ಲ. ಒಂದು ಸ್ವಲ್ಪ ದೂರ ಮಳೆ ಬರ್ತಿರಲಿಲ್ಲ, ಒಂದು ಸ್ವಲ್ಪ ದೂರ ಮಳೆ ಬರ್ತಾಯಿತ್ತು. ಅದಕ್ಕೆ ಸಲ ಯಾವುದಕ್ಕೂ ಸೇಫ್ಟಿಯಾಗಿರಲಿ ಅಂತ. ಯಾಕಂದರೆ ಮನೇಲೇ ತುಂಬ ಚಳಿ ಇತ್ತು, ವೆದರೇ ಸರಿ ಇರಲಿಲ್ಲ. ಸೊ ಅವರೊಂದು ಯಾವುದಕ್ಕೂ ಸ್ವೆಟ್ ಶರ್ಟ್ಸ್ ತೊಗೊಂಡೋಗಿದ್ವಿ. ಬಟ್ ನನಗೆ ಯೂಸ್ ಆಯಿತು, ಅವ್ರಿಗೆ ಯೂಸ್ ಆಗಿಲ್ಲ. ಬಟ್ ಹಂಗೂ ಸ್ವಲ್ಪ ಯೂಸ್ ಆಯಿತು ಅವ್ರಿಗೆ. ಮಧ್ಯದಲ್ಲಿ ಮಳೆ ಹಿಡ್ಕೋತು ಅಂದ್ಬಿಟ್ಟು ಸ್ವೆಟರ್ ಹಾಕ್ಕೊಂಡ್ರು. ಬಟ್ ಹೋಗ್ತಾ ತಿರ್ಗಾ ಮತ್ತೆ ಮಳೆ ನಿಂತೋಯ್ತು. ಬಟ್ ಊರು ತಲುಪೋವರೆಗೂ 1 ಅವರ್ ಹಾಕ್ಕೊಂಡಿದ್ದು, ಆಮೇಲೆ ತೆಗೆದ್ಬಿಟ್ರು. ಬಟ್ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬರ್ತಾ ಹಾಕ್ಕೊಂಡೇ ಬಂದೆ. ಅಪ್ಪ ಅಷ್ಟು ಚಳಿ ಇತ್ತು. ಬಟ್ ಯಾವುದಕ್ಕೂ ಸೇಫ್ಟಿಗೆ ಎತ್ಕೊಂಡ್ರೆ ಒಳ್ಳೇದು ಈ ಸೀಸನ್. ಇದು ಗಾಡಿ ಸೌಂಡ್ ಗೊತ್ತಾಗ್ಬಿಡುತ್ತೆ. ಫೈನಲಿ ನಮ್ಮ ಊರಿಗೆ ಬಂದಿದ್ದೀವಿ. ಅದಕ್ಕೆ ಇವಾಗ ಹೆಲ್ಮೆಟ್ ತಂದೆ, ಊರೊಳಗಡೆ ಎಂಟ್ರಿ ಕೊಡ್ತೀನಿ. ಸೊ ನಮ್ಮ ಮನೆಗೆ ಸರ್ಪ್ರೈಸ್ ಬರೋಣ. ಈಗ ಬೇಜಾರಾಗುತ್ತೆ ಅವ್ರಿಗೆ ಹಿಂಗೆ ಬಂದಿರ್ತಾರೆ ಅಂತ. ಏನು ಮಾಡೋಣ, ಜನ ಅವ್ರೆ.
ಏನ್ ಹೋಗ್ತೀಯಾ? ಸರಿ ಹೋಗಿದ್ರೆ ಹೋಗು. ನಾಳೆ ಎಲ್ಲ ಸಂಜೆ ಬರ್ಬೇಕಲ್ಲ ಬಾ, ಹೆಂಗಿದ್ರು ಸಂಜೆ. ಈ ಕಡಿಮೆನೆ, ನೈಟ್ ಜಾಸ್ತಿ ಅಲ್ಲ. ಬಾ ಹೊಟ್ಬಿಡೋಣ, ತಿರ್ಸ್ಕೋ. ನಮ್ಮ ಮಾವ ನೋಡಿ ಇವತ್ತು ಹೀರೋ ಆಗ್ಬಿಟ್ಟವ್ರೆ ಫುಲ್ಲು. ಅಣ್ಣ ತಮ್ಮ ಇಬ್ರು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟವ್ರೆ ಇವತ್ತು ಬಟ್ಟೆ. ಹ್ಞೂ ಇವರು ರೆಡ್ ಅಲ್ಲ ಪಿಂಕ್. ಇದನ್ನು ಅಕ್ಕ ಯಾವ ಕಲರ್ ಅಕ್ಕ ಇದು? ಪಿಂಕು, ಡಾರ್ಕ್ ಪಿಂಕು. ಮಾತ್ರ ಅವನೇ ತಗೊಂಡಿರೋದು. ತೊಳಿತೀನಿ, ಅಭ್ಯಾಸ ಇದೆ. ನೋಡ್ದಾ ನಮ್ಮ ಫ್ರೆಂಡ್ ಒಂದು ವರ್ಷ ಇದೇ ಇರ್ಬೇಕು. ಏನು ನಮ್ಮಿಂದ ಮಗಳು ಬಂದಿದ್ದು ನಮಗ್ ಬಿಟ್ಬಿಟ್ರು ಜನ. ನಮ್ಗೆ ಅವ್ರು ಇಂಪಾರ್ಟೆಂಟ್ ಇವಾಗ. ಬಂದ್ರು ಅವಳು ನನ್ನ ಫ್ರೆಂಡ್ ಸಿಕ್ಕಿದ್ರು. ಅವರು ಫೋಟೋ ಹೊಡಿತಿದ್ಯಾ? ಲೇಟಾಗಿ ಬರುತ್ತಲ್ಲ, ಒಂದು 9 ಗಂಟೆಗೆ ಬರುತ್ತಲ್ಲ ದೇವ್ರೊಂದು 9 ಗಂಟೆ ಆಗುತ್ತಲ್ಲ ಬರೋಕ್ಕೆ ಇಲ್ಲಿಗೆ. ಕರ್ಗ ಬರಕ್ಕೆ ಲೇಟ್ ಆಗುತ್ತೆ, ನೈಟ್ ಆಗುತ್ತೆ. ಅದೆಲ್ಲ ಬರುತ್ತೆ, ಬಟ್ ಕರ್ಗ ಬರೋದು ಲೇಟು. ಹಾಕು ನೋಡು, ಎಡಿಟ್ ಮಾಡಿದ್ ನೋಡ್ದಾ ವಿಡಿಯೋ? ಇವತ್ತು ಹಾಕಿದ್ ನೋಡ್ದಾ? ಒಳ್ಳೆ ಎಡಿಟ್ಗಳ ಇದೈತೆ. ಸಂಬಳ ಬಂದೈತೆ, ಏನ್ ಐತೆ ಅಂತ ಕೇಳು. ಇವಾಗ ಒಂದು ರೀಲ್ಸ್ ಮಾಡೋಣ ಅನ್ಕೊಂಡು ಹೋಗ್ತಾ ಇದೀವಿ. ಇವಾಗಿನ ಟ್ರೆಂಡಿಂಗು ಬ್ಯಾಂಗಲು ಬಂಗಾರಿ ಹೆಂಗ್ ಬರುತ್ತೋ ಗೊತ್ತಿಲ್ಲ, ನನಗಂತೂ ಡ್ಯಾನ್ಸ್ ಬರಲ್ಲ. ಸೊ 3 ಜನ, ಇವರು ಮೇಡಮ್ ಅವರು, ನಾವು ಇವರು. ನಿನ್ ಮಕ್ಕ ಹಾಕಿದ್ಲು ಸ್ಟ್ರಾಂಗ. ಕಿತ್ಕೋ ಇದು ನೀನು ಕಿತ್ಕೊಂಡ್ರೆ ನಾನು 100 ರೂಪೀಸ್ ಕೊಡ್ತೀನಿ ನಿನಗೆ. ನೀನ್ಗೆ ಹೇಳಿದ್ದ ನೋಡಿ, ಹುಡುಗ ತಾನೆ, ಬಿಡ್ಸು. ಎತ್ಕೋ 100. ಒಂದು ಕೆಜಿಗೆ ಅರ್ಧ ಹೋಳು ಹಾಕ್ತಿವಿ ಯೂಶಲಿ. ಅರ್ಧ ಮೋಸ್ಟ್ಲಿ ಧನಿಯಾ ಪುಡಿಗಳು ಜಾಸ್ತಿ. ನೋಡಿ 3 ಜನ ಸೇರಿ ನನಗೆ ಎಷ್ಟು ಹಿಂಸೆ ಕೊಡ್ತಾವ್ರೆ ನೋಡಿ. ನಾನು ಅಂತೀನಿ ಬಿಡು. ಎಲ್ಲಂತೂ ಮಾಡ್ತಾರೆ ಕರ್ಕೊಂಡ್ಬಂದು ಬಿಡ್ತಾರ ನೋಡ್. ಯಾವ ತರ ಬೇಕು? ಆನೆ ಮೇಲೆ ಕುಣ್ಸೋದ್ ಬೇಕಾ? ಕರ್ಗ ಎತ್ತಿರೋದ್ ಬೇಕಾ? ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ನಮ್ಮ ಬೆಂಗಳೂರಲ್ಲಿ, ಅದಕ್ಕಿಂತನೂ ಚೆನ್ನಾಗಿ. ಕಡಿಮೆ ಮಾತಾಡಿ ಸರ್, ಯಾಕ ಹೋದ್ ಸೈಡ್ ಇಲ್ಲ ಇದ್ದಿದ್ದು.
ಏನು ಇಸ್ಕೊಡ್ಬೇಕು? ಕೇಳೋಗಿ ಕೊಡ್ತಾರೆ ನಿಮಗೆ. ಇವಾಗ ಇವತ್ತು ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ನಿಮ್ಗೆ ನೋಡಿಸ್ತೀನಿ. ಸೊ ಮಟನ್ ಸಾಂಬಾರು 9 kg ತಂದಿದ್ರಂತೆ ಮಟನ್ ಸಾಂಬಾರು, ಆಮೇಲೆ ಚಿಕನ್ ಫ್ರೈ, ಮುದ್ದೆ, ಅನ್ನ ಮಾಡಿದರು. ಮೊಟ್ಟೆ ಮಾಡೋಕ್ಕೆ ಅಂತ ತಂದಿದ್ರು, ನಾನೇ ಬೇಡ ಅಂದೆ. ಯಾಕಂದರೆ ತುಂಬ ಕಡಿಮೆ ಜನ ಬಂದಿದ್ರು ಈ ಸಲ ನೆಂಟರು. ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಮಾಡಿದರು. ಅಂದರೆ ಈ ಸಲ ಕರೆದವ್ರು ಯಾರು ಅಷ್ಟಾಗಿ ಬಂದಿಲ್ಲ ಸರಿಯಾಗಿ. ನಾವು ಕೂಡ ಅಷ್ಟೇ, ಮಾವ ನಾನ್ ವೆಜ್ ತಿನ್ನೋಂಗಿಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಇನ್ನು ನಾನು ನಮ್ಮ ಯಜಮಾನ್ರು ಮಂಗಳವಾರ ನಾನ್ ವೆಜ್ ತಿನ್ನಲ್ಲ. 5-6 years ಆಯಿತು ಬಿಟ್ಟು. ಸೊ ಅದಕ್ಕೋಸ್ಕರನೇ ಬರೋದು ಬೇಡ ಅಂದ್ಕೊಂಡಿದ್ದು. ಹಾಗೂ ನಾವೇನು ಊಟ ಮಾಡಿಲ್ಲ, ಹಂಗೆ ಹೋದ್ವಿ. ಆಂಟಿ ಬೇಜಾರು ಮಾಡ್ಕೋತು, ಊಟನೂ ಮಾಡ್ತಿದ್ದೀರಾ ಹೋಗ್ತಿದ್ದೀರಾ ಅಂತ. ನಾವು ಅಲ್ಲೇ ಹೊರಗಡೆ ತಿನ್ಕೋತೀವಿ ಅಂದ್ಬಿಟ್ಟು. ಸೊ ಇವಾಗ ಚಾಮುಂಡೇಶ್ವರಿ ಅಮ್ಮನ್ನ ತೊಗೊಂಬರ್ತಿದ್ದಾರೆ ನಮ್ಮ ಏರಿಯಾಗೆ, ಅಂದರೆ ನಮ್ಮ ಲೈನ್ಗೆ, ನಮ್ಮ ಬೀದಿಗೆ ತೊಗೊಂಬರ್ತಿದ್ದಾರೆ. ಅದು ನೋಡಿಕೊಂಡು ನೆಕ್ಸ್ಟು ಕರ್ಗನೂ ಬರುತ್ತೆ ಕೂಡ ನಮ್ಮ ಬೀದಿಗೆ, ನಮ್ಮ ಚಾಮುಂಡೇಶ್ವರಿ ಕರ್ಗ. ಸುಮಾರು ಒಂದು 9-12 ಕರ್ಗಗಳಿದ್ದಾವೆ. ಬಟ್ ನಮ್ಮ ಬೀದಿಗೆ ನಮ್ಮ ಚಾಮುಂಡೇಶ್ವರಿ ಕರ್ಗ ಬರುತ್ತೆ. ನಮ್ಗೆ ಲೇಟಾಗಿ ಹೋಗುತ್ತೆ ಜಾತ್ರೆಗೆ ಅಂದ್ಬಿಟ್ಟು ನಾನು ಕರ್ಗ ನೋಡ್ದಿರಾ ಹೊಟ್ಬಿಟ್ವಿ, ವಿಡಿಯೋಲಿ ನೋಡಿಸಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಜನಕ್ಕೆ ಊಟ ಬಡಿಸ್ದೆ, ನಾನೊಂದು ಬ್ಯಾಚ್ಗೆ ಊಟ ಬಡಿಸ್ದೆ. ನಮ್ಮ ಯಜಮಾನ್ರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಸೌತೆಕಾಯಿ ಕಟ್ ಮಾಡ್ಕೊಡೋದು, ಈ ಥರ ಚಿಕ್ಕ ಚಿಕ್ಕ ಹೆಲ್ಪ್ ಮಾಡ್ತಿದ್ರು. ಬರ್ತಾ ಹಂಗೆ ಬರೋಣ. ತುಂಬ ಜನ ಹಿಂಗೆ ಬರ್ತವ್ರೆ, ಹಿಂಗೆ ಹೋಗಿ ಹಿಂಗೆ ಬರ್ತವ್ರೆ. ಇವಾಗ ಡಾಗ್ ಶೋಗೆ ಹೋಗಿದ್ದೀವಿ ಜಾತ್ರೆಲೇನೆ. ನಾವು ಇದುವರೆಗೂ ಯಾವತ್ತೂ ಹೋಗಿಲ್ಲ. ಮೋಸ್ಟ್ಲಿ ವರ್ಷ ಇತ್ತೋ ಏನೋ ಗೊತ್ತಿಲ್ಲ, ಬಟ್ ನಾವು ಗಮನಿಸಿಲ್ಲ. ಈ ವರ್ಷ ಗಮನಿಸಿದ್ವಿ. ಸೊ ಯಾಕೆ ಫಾರ್ ಡಿಫ್ರೆಂಟ್ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋದೆ. 3-4 ಡಾಗ್ಸ್ ಇತ್ತು. ಅದರಲ್ಲಿ ಕೆಲವೊಂದು ಒಂದೊಂಥರ ಅದರದ್ದೇ ಅದು ಪ್ರತಿಭೆಗಳನ್ನ ತೋರಿಸ್ತಾ ಇತ್ತು. ಆಮೇಲೆ ಇನ್ನೊಂದು ಡಾಗ್ ಬಂತು, ಕ್ವಶನ್ಸ್ ಕೇಳ್ತಾರೆ. ಅದನ್ನ ಮುಖ ನೋಡಲ್ಲ, ಏನಿಲ್ಲ ಯಾರ್ದು. ಇರೋ ಇಷ್ಟು ಜನದಲ್ಲಿ ಏಜ್ ಆಗಿರೋರು ಯಾರು, ಇಲ್ಲ ಇರೋ ಇಷ್ಟು ಜನದಲ್ಲಿ ತುಂಬ ಚಿಕ್ಕವ್ರು ಯಾರು, ಈ ಥರ ಇಲ್ಲಿರೋ ಅಷ್ಟು ಯಾರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಿದ್ದಾರೆ, ಹಿಂಗೆ ಒಂದೊಂದು ಥರ ಕ್ವಶನ್ಸ್ ಕೇಳ್ತಾ ಇರುತ್ತೆ. ಕಂಜೂಸ್ ಯಾರು, ಸುಳ್ಳು ಜಾಸ್ತಿ ಯಾರು ಹೇಳ್ತಾರೆ, ಅದಾದಮೇಲೆ ಇಲ್ಲಿರೋ ಇಷ್ಟು ಜನದಲ್ಲಿ ಜಾತ್ರೆ ನೋಡೋಕೆ ಬರ್ದಿರೋ ಹುಡುಗಿನ ನೋಡೋಕೆ ಬರೋದು ಯಾರು, ಈ ಥರ ಫಾರ್ ಎಕ್ಸಾಂಪಲು ಸುಮ್ಮನೆ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದು ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು, ಇಲ್ಲ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟು ಇರ್ಬೋದು. ನನಗಂತ ಎಲ್ಲ ಹಂಗೆ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಇದು ಆಗೋವಾಗ ಎಲ್ಲರೂ ರೌಂಡಿಗೆ ನಿಂತ್ಕೋಬೇಕು. ಆ ಟೈಮಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಅವರು, ಇಲ್ಲಿರೋ ಇಷ್ಟು ಜನದಲ್ಲಿ ಹೆಣ್ಣು ಹುಡುಗಿ ಅವ್ರ ಯಜಮಾನ್ರನ್ನ ತುಂಬ ಇಷ್ಟಪಡ್ತಾರೆ, ಅದರಲ್ಲಿ ಯಾರು ಅಂತ ಕೇಳ್ತಾರೆ. ಎಲ್ಲರೂ ಅವರ ಗಂಡನ ಇಷ್ಟಪಡ್ತಾರೆ, ಅದರಲ್ಲಿ ಅವ್ರ ಗಂಡನ ತುಂಬ ಪ್ರೀತಿ ಮಾಡೋದು ಯಾರು ಅಂತ ಕೇಳಿದಾಗ ಅದು ಬಂದು ನನ್ನ ಹತ್ರ ನಿಂತ್ಕೊಳ್ಳುತ್ತೆ. ನಂಗೆ ಸಖತ್ ಖುಷಿ ಆಗೋಗುತ್ತೆ. ಒಂಥರ ಎಲ್ಲರೂ ಇಷ್ಟಪಡ್ತಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ನನ್ನ ಹತ್ರ ಬಂದು ನಿಂತ್ಕೊತಲ್ಲ, ಅದೊಂಥರ ಖುಷಿ ಆಯಿತು. ಬಟ್ ನಂಗೆ ತುಂಬ ವರ್ತ್ ಅನ್ನಿಸ್ತು. ನನಗೆ 50 ರೂಪಾಯಿ, ಅವ್ರಿಗೆ 50 ರೂಪಾಯಿ. ಸೊ ಈ ಸಲ ಡಿಫ್ರೆಂಟ್ ಅಂದರೆ ನನಗೆ ವರ್ಷ ನಾರ್ಮಲ್ ಆಗಿರುತ್ತೆ, ಬಟ್ ಈ ವರ್ಷ ಡಿಫ್ರೆಂಟ್ ಏನಂದರೆ ಈ ಡಾಗ್ ಶೋ ನೋಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಮುಂದೆ ವರ್ಷ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಅದು ನನ್ನ ಹತ್ರ ಬಂದಿದ್ನ. ಇಲ್ಲಿ ತುಂಬಾ ಮಕ್ಕಳಿದ್ದಾರೆ, ತುಂಬಾ ತುಂಬಾ ಚಿಕ್ಕವರು, ಯಾರು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು ಅಲ್ಲಿದ್ದಾರೆ. 11 ಸಾಲಿನಲ್ಲಿ ತುಂಬಾ ಚಿಕ್ಕವರು, ಯಾರು ಪಟ್ಟಪ್ಪ ಪ್ರಾಯದಲ್ಲಿ ತುಂಬಾ ದೊಡ್ಡವರು ಯಾರು, ವಯಸ್ಸಿನಲ್ಲಿ ತುಂಬಾ ದೊಡ್ಡವರು ಯಾರು, ಚೆಕ್ ಮಾಡಿ ತೋರಿಸಿ. ಆಯ್ಕೆ ಮಾಡಿ ತುಂಬಾರಿಗೆ ಬರೆಯಾಗಿ ಅಲ್ಲಿ ಅಂಕಲ್ ತುಂಬಾ ದೊಡ್ಡವರು. ಮತ್ತೆ ಒಬ್ಬರು ಬಂದ್ರೆ ಯಾರು, ಅವ್ರಿಗೆ ತುಂಬಾ ದೊಡ್ಡವರು. ಹುಡುಗಿ ಯಾರು, ಒಳ್ಳೆ ಗಂಡ, ಶ್ರೀಮಂತ ಗಂಡ, ಅಟ್ಯಾಕ್ ಮಾಡ್ತಾರ. ಪಾಪ ಮನಸ್ಸಿಗೆ ಬೇಜಾರಾಗುತ್ತೆ. ಡೈರೆಕ್ಟ್ ತೋರಿಸಿ ಯಾರಿಗೆ ಸಿಗ್ಬೋದು.
ಅಲ್ಲ ಕೊಟ್ಟಂಗೆ ಕಣಮ್ಮ ಒಳ್ಳೆ ಗಂಡ ಸಿಗತ್ತೆ ಈಗ ಸ್ವಲ್ಪ ಟೈಮ್ ಇದೆ ಅರೆ ಒಳ್ಳೆ ಹೆಂಡತಿ ಯಾರಿಗೆ ಪ್ರೀತಿ ಗಂಡನ ತುಂಬಾ ತುಂಬಾ ಪ್ರೀತಿ ಮಾಡೋ ಹೆಂಡತಿ ಯಾರು ಎಲ್ಲರೂ ಸಿಕ್ಕಿದ್ದಾರೆ ಎಲ್ಲರಿಗಿಂತ ಅವ್ನು ಜಾಸ್ತಿ ಗಂಡನ ತುಂಬಾ ಪ್ರೀತಿ ಪ್ರೇಮ ಯಾರು ಮಾಡಿದ್ರೆ ಚೆಕ್ ಮಾಡಿ ತೋರ್ಸು ಹೌದಾ ಮೇಡಮ್ ಮಾಡ್ತೀರಾ ಪ್ರೀತಿ ಮಾಡಬಾರ್ದು ನಾಳೆ ಅಸಲು ಲವ್ ಮಾಡಬೇಕು ಇಷ್ಟು ಜನ ನಾನು ವಾವ್ ಕೂಡ ಎಷ್ಟು ಟಾಪಲ್ಲಿ ಇದ್ದೀವಿ ಅಲ್ಲ ಅಲ್ಲಿ ಜನ ನೋಡಿ ಎಷ್ಟು ಜನ ಇದಾರಲ್ಲ ಆರ್ಕೆಸ್ಟ್ರಾ ಸೊ ಜಾಯಿಂಟ್ ವೀಲ್ ಒಂದು ಗೇಮ್ ಆಡಿದ್ವಿ, ಆಮೇಲೆ ಡಾಗ್ ಶೋಗೆ ಹೋಗಿದ್ವಿ. ಹಾಗೆ ರೌಂಡ್ ಹಾಕ್ಕೊಂಡು ಆಫ್ ಮಸಾಲೆ ಆಫ್ ಗೋಬಿ ಆಮೇಲೆ ಪೊಟಾಟೊ ಇದು ರೋಲ್ ಅಂತಾರಲ್ಲ ಅದು ತಿಂದ್ವಿ. ಊಟ ಹೊರಗಡೆ ತಿನ್ಕೊಳ್ಳೋಣ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು. ಅದು ಮೇನ್ ಆರ್ಕೆಸ್ಟ್ರಾದಂತೂ ಇನ್ನೂ ಜನ ಇದ್ದರು. ನೆಕ್ಸ್ಟ್ ಇಯರ್ ಆರ್ಕೆಸ್ಟ್ರಾಗೆ ಹೋಗ್ಲೇಬೇಕಂತ ಫಿಕ್ಸ್ ಆಗಿದ್ವಿ. ಹೋದ್ರೆ ನನ್ನ ಪಕ್ಕ ಶೋರ್ ಮಾಡಿ ನೋಡಿಸ್ತೀನಿ ನಿಮಗೆ. ಈ ವರ್ಷ ಹೋಗಿಲ್ಲ. ಸೊ ನನ್ನ ರೇಗಿಸ್ಕೊಂಡಿದ್ರು. ನನಗೆ ಭಯನೇ ಇರಲಿಲ್ಲ, ಬಟ್ ಅವ್ರು ಹಂಗೆ ಭಯ ಪಡಿಸ್ತಾಯಿದ್ರು ನನಗೆ. ಸೊ 10 ಗಂಟೆಗೆ ಜಾತ್ರೆ ಮುಗೀತು. ನೆಕ್ಸ್ಟು ರೋಡಲ್ಲಿ ಇಷ್ಟು ಖಾಲಿ ಇತ್ತು, ಎಷ್ಟು ಲೈಟಿಂಗ್ಸ್ ಇತ್ತು ಗೊತ್ತಾ, ಸಖತ್ತಾಗಿತ್ತು. ಸೊ ಹಾಗೇ ರೋಡಲ್ಲಿ ಹೋಗ್ತಾ ಪ್ರಶಾಂತವಾಗಿ ಇಬ್ಬರು ಅಂದ್ರೆ ಒಬ್ರಿಗೊಬ್ರು ಟೈಮ್ ಕೊಡ್ಕೊಂಡು ನೆಕ್ಸ್ಟು ಹಾಗೇ ರೋಡ್ ಸೈಡಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಫುಡ್ಡು. ಅಲ್ಲಿ ದೋಸೆ ಪಲಾವ್ ತಿಂದ್ಬಿಟ್ಟು ನೆಕ್ಸ್ಟು ಮನೆ ಕಡೆ ಹೊರಟ್ವಿ. ನೈಟ್ 11:30ಗೆ ಮನೆಗೆ ಬಂದ್ವಿ. ನಾನು ಏನೂ ಶಾಪಿಂಗ್ ಮಾಡಿಲ್ಲ, ಬಿಕಾಸ್ ನನಗೇನು ಅಂಥದ್ದು ಇಷ್ಟ ಆಗಿಲ್ಲ. ಸೊ ಒಂದೇ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ಡು ತೊಗೊಂಡೆ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು, ಕೈಗೆ ಹಾಕೊಳ್ಳೋಣ ಅಂದ್ಬಿಟ್ಟು ದೃಷ್ಟಿಗಷ್ಟೇ. ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ವೆಯ್ಟ್ ಮಾಡಿ ನೆಕ್ಸ್ಟ್ ವ್ಲಾಗ್ಗೆ.